ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೊಸ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ನಮ್ಮ BWSSB ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. 224 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. PUC ಡಿಪ್ಲೊಮಾ ಪದವಿ ಆದಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. KEA BWSSB ಅಲ್ಲಿ ಕರೆದಿರುವಂತದ್ದು ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೀವೇಜ್ ಬೋರ್ಡ್. ಓಕೆನಾ. ಸೊ ಇದರಲ್ಲಿ ನೀವು 224 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಜೂನಿಯರ್ ಇಂಜಿನಿಯರ್, ಮತ್ತೆ ಮೀಟರ್ ರೀಡರ್ ಮತ್ತು SDA ಸ್ಟೋರ್ ಕೀಪರ್. ಓಕೆನಾ. ಸೊ ಇದಿಷ್ಟು ಪೋಸ್ಟ್ ಗಳ ಕರೆದಿದ್ದಾರೆ. ಆಲ್ ಓವರ್ ಕರ್ನಾಟಕದಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಕಲ್ಯಾಣ ಕರ್ನಾಟಕ ರೀಜನ್ ಹಾಗೂ RPC ರೀಜನ್ ಕೂಡ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಹೇಗೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ, ಲಾಸ್ಟ್ ಡೇಟ್ ಏನು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ನೀವು ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಓದಿದಿರಾ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಡಿಗ್ರಿ ಮೇಲೆ ಅಪ್ಲಿಕೇಶನ್ ಕರೆದಿದ್ದಾರೆ ಸ್ನೇಹಿತರೆ. ಸೊ ಮೇಲು ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು 25 ನವೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸದಾಗಿ ಬರುವಂತಹ ಎಲ್ಲ ಅಪ್ಡೇಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಗೆ ತಲುಪುತ್ತಿದ್ದಾರೆ ಡೈರೆಕ್ಟ್ ಆಗಿ. ಓಕೆನಾ. ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅದ್ರದ್ದು ಲಿಂಕ್ ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, BWSSB, ಓಕೆನಾ, ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸೀವೇಜ್ ಬೋರ್ಡ್. ಟೋಟಲ್ ವೇಕೆನ್ಸಿ ಬಂದಿರೋದು 224 ವೇಕೆನ್ಸಿಗಳಿದಾವೆ. ಸೊ ಜಾಬ್ ಲೊಕೇಶನ್ ಬಂದು ಬೆಂಗಳೂರು ಕರ್ನಾಟಕದಲ್ಲಿರುತ್ತೆ. ಸೊ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಮತ್ತು ಅದರ್ಸ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 27,750 ರೂಪಾಯಿಂದ ಹಿಡಿದು 1,15,460 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು cet.online.karnataka.gov.in ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅಥವಾ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಪೋಸ್ಟ್ ವೈಸ್ ನೋಡೋದಾದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ AE ಸಿವಿಲ್ ಅವರಿಗೆ 13 RPC 5 KK ಕರೆದಿದ್ದಾರೆ. ಎಲೆಕ್ಟ್ರಿಕಲ್ ಗೆ 4 RPC 1 KK, ಮೆಕ್ಯಾನಿಕಲ್ ಗೆ 2 RPC 1 KK ಇದೆ. ಕಂಪ್ಯೂಟರ್ ಸೈನ್ಸ್ ಗೆ 1 RPC ಕರೆದಿದ್ದಾರೆ ಸ್ನೇಹಿತರೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಗೆ 20 RPC 3 KK, ಎಲೆಕ್ಟ್ರಿಕಲ್ ಗೆ 21 RPC 2 KK, ಮೆಕ್ಯಾನಿಕಲ್ 10 RPC 1 KK ಗೆ ಕರೆದಿದ್ದಾರೆ. ಸೊ ಅದರ್ ಪೋಸ್ಟಸ್ ನೋಡೋದಾದ್ರೆ ಅಸಿಸ್ಟೆಂಟ್ 3 RPC 5 KK ಗೆ, ಜೂನಿಯರ್ ಅಸಿಸ್ಟೆಂಟ್ ಗೆ 50 RPC 15 KK ಗೆ, ಮೀಟರ್ ರೀಡರ್ ಗೆ 37 ಪೋಸ್ಟ್ RPC ಅಲ್ಲಿ ಕರೆದಿದ್ದಾರೆ 26 KK ಗೆ, ಸೆಕೆಂಡ್ ಡಿವಿಷನ್ ಸ್ಟೋರ್ ಕೀಪರ್ ಗೆ ಕರೆದಿರುವಂತದ್ದು 4 RPC ಅಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಯಾರೆಲ್ಲ ಏನೇನು ಓದಿರ್ಬೇಕು ಅನ್ನೋದು ಎಜುಕೇಶನ್ ಕ್ವಾಲಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ನೋಡಿ, AE ಗೆ ಅಸಿಸ್ಟೆಂಟ್ ಇಂಜಿನಿಯರ್ ಗೆ ಸಿವಿಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಮೆಕ್ಯಾನಿಕಲ್ BE BTech ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಮತ್ತು JE ಗೆ ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಗೆ ಕರೆದರೆ ಡಿಪ್ಲೊಮಾ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅಸಿಸ್ಟೆಂಟ್ ಗೆ ಒಂದು ಡಿಗ್ರಿ ಆಗಿರಬೇಕು. ಜೂನಿಯರ್ ಅಸಿಸ್ಟೆಂಟ್ ಗೆ PUC, ಮೀಟರ್ ರೀಡರ್ ಗೆ PUC ಮತ್ತು ಸೆಕೆಂಡ್ ಡಿವಿಷನ್ ಸ್ಟೋರ್ ಕೀಪರ್ ಗೆ ಕೂಡ PUC ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ PUC ಆಗಿರೋದ್ರಿಂದ ಹಿಡಿದು ಡಿಗ್ರಿ ಆಗಿರೋವರೆಗೂ, ಇಂಜಿನಿಯರಿಂಗ್ ಆಗಿರೋವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇಲ್ಲಿ ಸ್ಯಾಲರಿ ಡೀಟೇಲ್ಸ್ ನೋಡೋದಾದ್ರೆ 27,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಇದೆ. ಈಗಾಗಲೇ ಹೇಳಿದಾಗೆ 1,15,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಗೆ 53,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಜೂನಿಯರ್ ಇಂಜಿನಿಯರ್ 39ರಿಂದ ಸ್ಟಾರ್ಟ್ ಆಗುತ್ತೆ. ಅಸಿಸ್ಟೆಂಟ್ ಗೆ 34ರಿಂದ ಆಗುತ್ತೆ. ಜೂನಿಯರ್ ಅಸಿಸ್ಟೆಂಟ್, ಮೀಟರ್ ರೀಡರ್, ಸೆಕೆಂಡ್ ಡಿವಿಷನ್ ಸ್ಟೋರ್ ಕೀಪರ್ ಇವರಿಗೆಲ್ಲ 27,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಏಜ್ ಲಿಮಿಟ್ ನೋಡೋದಾದ್ರೆ 18ರಿಂದ 38ವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ 18 ಪಾಸ್ ಆಗಿದ್ದೀರಾ ಅವರು ಮತ್ತು 38 ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. 2A 2B 3A 3B ಅವರಿಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಮತ್ತು SC ST ಗೆ 5 ಇಯರ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು ಅಪ್ಲಿಕೇಶನ್ ಫೀ ಕೂಡ ಇದೆ ಸ್ನೇಹಿತರೆ. 2A 2B 3A 3B ಗೆ ಸೊ 750 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. SC ST ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 500 ರೂಪಾಯಿ ಫೀ ಇದೆ ಸ್ನೇಹಿತರೆ. ಮತ್ತು PWD ಗೆ 250 ರೂಪಾಯಿ ಫೀ ಇದೆ. ಓಕೆ. ಸೊ ಇದೆಲ್ಲ ನೀವು ಫೀನ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗಿರುತ್ತೆ. ಹಾಗೂ ಅಪ್ಲಿಕೇಶನ್
ಎಲ್ಲೇ ಅಪ್ಲೈ ಮಾಡ್ತಾ ಇದ್ದೀರಾ ಅದ್ರದ್ದೇ ಲಿಂಕ್ ಇರುತ್ತೆ ಸ್ನೇಹಿತರೆ ಪೇ ಮಾಡೋದಕ್ಕೂ ಕೂಡ. ಸೊ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ. ಸೊ ಇನ್ನು ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಅದಂದ್ರೆ ಇಂಟರ್ವ್ಯೂ ಇರುತ್ತೆ. ಸೊ ಈ 3 ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ನಿಮ್ಗೆ ಏನೇನು ಸಿಲೆಬಸ್ ಇದೆ ಹೇಗೆ ಅನ್ನೋದನ್ನು ಕೂಡ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಟಿಫಿಕೇಶನ್ ನೀವು ಕಂಪ್ಲೀಟ್ ಆಗಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ BWSSB ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಇಮೇಲ್ ಐಡಿ ಫೋನ್ ನಂಬರ್ ಕರೆಕ್ಟ್ ಆಗಿರುವಂತದನ್ನ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಇಟ್ಕೊಂಡು ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ ನಂತರ ಅಪ್ಲಿಕೇಶನ್ ಫೀ ಪೇ ಮಾಡಬೇಕು. ಫೀ ಪೇ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ಸಿದ್ರೆ. ಸೊ ಅಪ್ಲಿಕೇಶನ್ ನಂಬರ್ ಜೊತೆಗೆ ನೀವು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಕಂಪ್ಲೀಟ್ ಆದ ನಂತರ, ಸಬ್ಮಿಟ್ ಮಾಡಿದ ನಂತರ. ಓಕೆನಾ. ಸೊ ಅದನ್ನ ಇಟ್ಕೊಂಡು ನೀವು ಮುಂದಿನ ಫ್ಯೂಚರ್ ರೆಫರೆನ್ಸಸ್ಗೆ ನೀವು ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಎಕ್ಸಾಂಪಲ್ಗೆ ನೀವು ಹಾಲ್ ಟಿಕೆಟ್ ತಗೋಬೇಕಾಗಿರುತ್ತೆ, ಅಥವಾ ಸೆಂಟರ್ ನ ಚೂಸ್ ಮಾಡೋದಿರುತ್ತೆ, ಮತ್ತೆ ಎಕ್ಸಾಮ್ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮ್ ಬರೆಯೋದಕ್ಕೆ. ಸೊ ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಸ್ನೇಹಿತರೆ. ಓಕೆನಾ. ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಲಾಸ್ಟ್ ಡೇಟ್ ಬಂದು 25 ನವೆಂಬರ್ 2025 ಲಾಸ್ಟ್ ಡೇಟ್ ಇದೆ. ಸೊ ಹಾಗೆ ಫೀ ಪೇಮೆಂಟ್ ನೋಡೋದಾದ್ರೆ 26ನೇ ತಾರೀಕು ನವೆಂಬರ್ ವರ್ಗು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 17 ನವೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಓಕೆನಾ. ಸೊ ಇನ್ನು BWSSB ಇದು ನೋಟಿಫಿಕೇಶನ್ ಗಳನ್ನ ಬೇಕಾದ್ರೆ ನೋಡಬಹುದು. ಕಲ್ಯಾಣ ಕರ್ನಾಟಕ ರೀತಿಯಂತೂ ಇದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಟಿಫಿಕೇಶನ್. ಇದರಲ್ಲಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಈಗಾಗಲೇ ತಿಳಿದಾಗೆ ಪ್ರತಿಯೊಂದು ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಖಾಲಿ ಇರುವ ಹುದ್ದೆಗಳ ವಿವರ. ಓಕೆನಾ. ಸೊ ಈ ರೀತಿ ಹುದ್ದೆಗಳ ವಿವರನ ಕೊಟ್ಟಿದ್ದಾರೆ. ಸೊ ಒಟ್ಟು ಇದು ಬಂದು KKಗೆ ಮಾತ್ರ ಇದು. ಓಕೆನಾ. ಸೊ ಇದು ಬಂದು ಕಲ್ಯಾಣ ಕರ್ನಾಟಕ ರೀಜನ್ಗೆ. ಓಕೆನಾ. ಇದು ಗಮನದಲ್ಲಿರಲಿ. ಅದಂತರ RPCಗೆ ಕೂಡ ಸಪರೇಟ್ ನೋಟಿಫಿಕೇಶನ್ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸಿಗುತ್ತೆ. ಮಂಡಳಿಯಿಂದ ಉಳಿಕೆ ಮೂಲ ವೃಂದದಲ್ಲಿ ಕರೆದಿರುವಂತದ್ದು 120+45 ಹಿಂದುಳಿದ ಅಂದ್ರೆ ಇದು ಹಿಂಭಾಗ ಅಂತ ಕೊಟ್ಟಿದ್ದಾರೆ. ಹಿಮ್ ಅಂತ ಹೇಳಿದ್ರೆ ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದಿರುವ ಹಿಂಬಗಿ ಉದ್ಯೋಗಗಳು ಅಂತ ಬಿಟ್ಕೊಂಡಿದ್ದಾರೆ. ಓಕೆನಾ. ಸೊ ಇದೆಲ್ಲ ಇದೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಈಗಾಗಲೇ ನಿಮ್ಗೆಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ, ಯಾರೆಲ್ಲ ಏನೇನು ಓದಿರ್ಬೇಕು ಅನ್ನೋದನ್ನ. ಸೊ ಪ್ರತಿಯೊಂದು ಡೀಟೇಲ್ಸ್ ಸೇಮ್ ಆಗಿರುತ್ತೆ. ಸೊ ಇದನ್ನ ನೀವು ಬೇಕು ಅಂದ್ರೆ ಇನ್ನೊಂದ್ಸತಿ ನೋಡ್ಕೊಂಡು ಓದ್ಬೋದಾಗಿರುತ್ತೆ. ಹಾಗೆ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ಸ್ ಬೇಕು ಅಂತ ಹೇಳಿದ್ರೆ ವಿಕಲಚೇತನರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಹಾಗೂ ಮಾಜಿ ಸೈನಿಕರಿಗೆ 3 ವರ್ಷದ ವೇತನ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನಿಮ್ಮ ಏಜ್ ಏನು ಪರಿಶಿಷ್ಟ ಜಾತಿ ಪಂಗಡ ಆಗಿದ್ದೀರಾ ಆ ಒಂದು ಅಭ್ಯರ್ಥಿಗಳಿಗೆ 43 ವರ್ಷದವರೆಗೂ ಕೊಟ್ಟಿದ್ದಾರೆ. ಸೊ 2A 2B 3A 3B ಆಗಿದ್ದವರಂತಿಗೆ 41 ವರ್ಷದವರೆಗೂ ಏಜ್ ಇದೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿಗೆ 38 ವರ್ಗು ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಗಮನದಲ್ಲಿರಲಿ. ಹಾಗೆ ಫೀ ಪೇ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡುವಂತ ವಿಂಡೋ ಬರುತ್ತೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಪ್ರೊವಿಷನಲ್ ಕೊಟ್ಟಿದ್ದಾರೆ. ಸೊ ಇದು BCWD. ಓಕೆನಾ. ಸೊ ಇದರಲ್ಲಿ ಕರೆದಿರುವಂತದ್ದು. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅದರಲ್ಲಿ ನೀವು ಅಡ್ಮಿನ್ಸ್ಗೆ ಮೆಸೇಜ್ ಮಾಡಿದ್ರೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಏನು ಕೊಟ್ಟಿದ್ದೀನಿ ಅದರಲ್ಲಿ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಹಾಗೆ ಯೂಟ್ಯೂಬ್ ವಿಡಿಯೋಗೆ ಕಮೆಂಟ್ ಕೂಡ ಮಾಡಬಹುದು. ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.